ಲೋಯೋಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿ ಮತ್ತು ಜನಶಕ್ತಿ ಟ್ರಸ್ಟ್ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಹಿರಿಯ ವಕೀಲರಾದ ಸಿದ್ದಲಿಂಗಪ್ಪ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಂವಿಧಾನದ ಮೂಲಕ ಮಹಿಳೆಯರಿಗೆ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆಯ ಹಕ್ಕುಗಳನ್ನು ನೀಡಿದ ಡಾ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ಮಹಿಳೆಯರು ಸದಾ ಸ್ಮರಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಅದೇ ರೀತಿ ಮಹಿಳಾ ಶಿಕ್ಷಣಕ್ಕಾಗಿ ಶ್ರಮಿಸಿದ ಸಾವಿತ್ರಿಬಾಯಿ ಫುಲೆರವರ ಸೇವೆಯನ್ನು ಕೂಡ ಮರೆಯಬಾರದು ಎಂದು ಕರೆ ನೀಡಿದರು. ಆರ್ಬಿಎಸ್ಗೆ ವೈದ್ಯಾಧಿಕಾರಿಗಳಾದ ಡಾ ಅಂಬಿಕಾ ಮಧುಸೂದನ್ ಮಾತನಾಡಿ, ಮಹಿಳೆಯರು ತ್ಯಾಗ ಮತ್ತು ಶಾಂತಿಯ ಪ್ರತಿರೂಪವಾಗಿದ್ದಾರೆ. ಆದರೆ ಜಿಲ್ಲೆಯಲ್ಲಿ ಬಾಲಗರ್ಭಿಣಿಯರ ಸಂಖ್ಯೆ ಹೆಚ್ಚುತ್ತಿರುವುದು ಕಳವಳಕಾರಿ ಬೆಳವಣಿಗೆ ಎಂದು ತಿಳಿಸಿದರು. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು ಸರ್ಕಾರ ಉಚಿತ ಲಸಿಕಾ ಯೋಜನೆ ಜಾರಿಗೆ ತಂದಿದ್ದು, ಮಹಿಳೆಯರು ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಗ್ರಾಮ ಪಂಚಾಯಿತಿ ಕಚೇರಿಯಿಂದ ವೇದಿಕೆಯವರೆಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕಿಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇವತ್ತು ಎಲ್ಲರೂ ನಾವು ಕೈ ಎತ್ತಿ ಮುಗಿಬೇಕಾಗಿರತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬರಿಗೆ. ಇವತ್ತೇ ನಾವು ಇಲ್ಲೆಲ್ಲ ಬಂದು ಕೂತಿದ್ದೀವಲ್ಲ, ಮಹಿಳೆಯರು ಮೊದಲು ಮನೆ ಬಿಟ್ಟು ಹೊರಗೆ ಬರ್ತಾ ಇರಲಿಲ್ಲ. ಅವರು ಒಂದು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದನೇ ನಾವು ಇವತ್ತೆಲ್ಲ ಎಲ್ಲರೂ ಮಾತಾಡ್ತಿದ್ದೀವಿ. ನಾವು ಕೂಡ ಬರ್ತಿರ್ಲಿಲ್ಲ ಮುಂಚೆ. ಇವತ್ತು ಅವ್ರು ಕೊಟ್ಟಂತ ಸಂವಿಧಾನದಿಂದನೇ ನಾವೆಲ್ಲ ಕೂತಿದ್ದೀವಿ, ಮಾತಾಡ್ತಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲರೂ ಮುಕ್ತವಾಗಿ ಮಾತಾಡೋಕೆ ಒಂದು ಅವಕಾಶ ಸಿಕ್ಕದು. ಆಮೇಲೆ ವಿಶೇಷವಾಗಿ ಇವತ್ತು ನಾವು ನೆನೆಸಬೇಕಾಗಿರ್ತಕ್ಕಂಥದ್ದು ಮಹಿಳಾ ದಿನಾಚರಣೆ. ಮೊದಲ ಮಹಿಳಾ ಶಿಕ್ಷಕ ಅಂತ ಯಾರಿಗೆ ಕರೀತಾರಪ್ಪ? ಯಾರಾದ್ರು ಹೇಳಕ್ಕಾಗತ್ತಾ? ಏನಮ್ಮ ಹೇಳ್ತೀರ? ಸಾವಿತ್ರಿಬಾಯಿ ಫುಲೆ. ಅವತ್ತು ಬಹಳ ಸಂಕಷ್ಟದ ಕಾಲದಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಹುಡುಕಿ ಕರ್ಕೊಂಡ್ಬಂದು ಆಯಮ್ಮ ಶಿಕ್ಷಣ ಕೊಡ್ತಿದ್ಲು. ಅವ್ರದ್ದು ಕೂಡ ಒಂದು ಶ್ರೀಮಂತಿಕೆ ಕುಟುಂಬ ಅಲ್ಲ, ಬಡತನ ಕುಟುಂಬ ಇದ್ರು ಕೂಡ ಮಹಿಳೆಯರಿಗೆ ಏನಾದರೂ ಒಂದು ಅನುಕೂಲಗಳಾಗಬೇಕಂತೇಳಿ ಅವರು ಎಲ್ಲಾ ಸಮಾಜದ ಎಲ್ಲಾ ವರ್ಗದ ಜನರಿಗೆ ಏನಪ್ಪ ಶಿಕ್ಷಣ ಕೊಡುವಂತ ಕೆಲಸ ಮಾಡಿ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟರು. ಅಂತ ಒಂದು ಮಹನೀಯರನ್ನ ನೆನೆಬೇಕು ಮತ್ತು ದಿಟ್ಟತನದಿಂದ ಸೂರತನದಿಂದ ಹೋರಾಡತಕ್ಕಂಥ ಮಹಿಳೆಯರು ಕೂಡ ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಲೋಯೋಲಾ ಸಮಾಜ ಸೇವಾ ಕೇಂದ್ರದ ಮುಖ್ಯಸ್ಥರಾದ ಪಾ ಸಿಪ್ರಿಯಾನ್ ಟೀಲಿಸ್, ಮಹಾಶಕ್ತಿ ಮಹಿಳಾ ಸಬಲೀಕರಣ ಕೇಂದ್ರದ ವಿಜಯರಾಣಿ, ಜನಶಕ್ತಿ ಟ್ರಸ್ಟ್ ಮುಖ್ಯಸ್ಥರಾದ ಗಂಗಮ್ಮ ಹಾಗೂ ಹಲವಾರು ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.